ಹೆಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ನೀವು ಚಾಲಕರಾಗಿದ್ದರೆ ಅಥವಾ ನೀವು ಸ್ವತಃ ಒಂದು ಗಾಡಿಯನ್ನು ಓಡಿಸ್ತಾ ಇದ್ದರೆ ನೀವು ಖಂಡಿತವಾಗಿಯೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಎಷ್ಟರ ಮಟ್ಟಿಗೆ ಪಾಲಿಸಿರಬೇಕು ಅನ್ನೋದಕ್ಕೆ ಉದಾಹರಣೆಯಾಗಿ ಈ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಕೆಲವೊಂದು ದಿವಸಗಳಾಯಿತು, ಕಳೆದ ಆದಿತ್ಯವಾರ ಉತ್ತರ ಪ್ರದೇಶದಲ್ಲಿ ನಡೆದಂತಹ ಘಟನೆ. ಸೊ ಈ ಒಂದು ಘಟನೆಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತಾ ಇರ್ತೇವೆ. ಈ ಒಂದು ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿರುವಂಥದ್ದು. ನೋಡಿ, ಒಂದು ಲೋಡ್ ಹಾಕಿ ಬರ್ತಾ ಇದ್ದಂತಹ ಒಂದು ಲಾರಿ. ಸೊ ಆ ಒಂದು ಲಾರಿ ಅದೇ ಒಂದು ಲೈನಲ್ಲಿ ಬರ್ತಾ ಇದೆ. ಈ ಕಡೆಯಿಂದ ಓರ್ವ ಸರ್ಕಾರಿ ಅಧಿಕಾರಿ ಅನಿಸುತ್ತೆ ಬೊಲೆರೋ ಗಾಡಿಯಲ್ಲಿ ಟರ್ನ್ ಮಾಡ್ತಾನೆ, ಯೂ ಟರ್ನ್ ಹೊಡೆಯುವಂತಹ ಆ ಒಂದು ಸನ್ನಿವೇಶ ನೋಡಿ. ಸಣ್ಣ ಮಟ್ಟಿನ ಒಂದು ತಪ್ಪಿನಿಂದಾಗಿ, ಒಂದು ಸೂಕ್ಷ್ಮ ತಪ್ಪು ಅಂದರೆ, ಯಾವತ್ತು ನಾವು ಡ್ರೈವಿಂಗ್ ಲೈಸೆನ್ಸ್ ಪಡೆಯುವಂಥ ಸಂದರ್ಭದಲ್ಲಿ ಕೆಲವೊಂದು ದಿಕ್ಸೂಚಿಗಳಿರುತ್ತೆ, ಸೂಚನೆಗಳನ್ನು ಕೊಡ್ತಾರೆ. ಆ ಸೂಚನೆಗಳನ್ನು ಪಾಲಿಸದೆ ಹೋದಲ್ಲಿ ಎಷ್ಟು ದೊಡ್ಡ ಎಡವಟ್ಟಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಈ ಒಂದು ವಿಡಿಯೋವನ್ನು ಮೊದಲು ವೀಕ್ಷಣೆ ಮಾಡಿ, ಆಮೇಲೆ ಈ ಒಂದು ವಿಚಾರದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಿಮಗೆ ಕೊಡ್ತೇನೆ. ನೋಡಿ, ಈ ಒಂದು ವಿಡಿಯೋದಲ್ಲಿ ಕೆಲವು ಕ್ಷಣಗಳ ತಪ್ಪುಗಳು ಅಂದರೆ, ಆತ ಆ ಒಂದು ಲಾರಿಯನ್ನು ಬರುವುದನ್ನು ಒಂದು ನೋಡಿದರೆ, ಮಿರರ್ ಯಾಕೆ ಕೊಡ್ತಾರೆ ಅಂತ ಕೇಳಿದರೆ, ಚಾಲಕರಿಗೆ ನಾಲ್ಕು ಭಾಗಗಳಲ್ಲಿ, ಅಂದರೆ ಫ್ರಂಟ್ ಅಂತೂ ನೋಡ್ತೀವಿ ನಾವು, ಇನ್ನು ಬ್ಯಾಕ್ ಸೈಡ್ ಲೆಫ್ಟ್ ರೈಟ್ ಆಮೇಲೆ ಬ್ಯಾಕ್ ಸೈಡ್. ಸೊ ಈ ಮಿರರ್ಗಳು ಕೂಡ ನಮಗೆ ಲಭ್ಯ. ಸೊ ಆ ಒಂದು ಸಂದರ್ಭದಲ್ಲಿ ಬ್ಯಾಕಿಂದ ವಾಹನಗಳು ಬರ್ತಾ ಇದೆಯಾ, ಎಸ್ಪೆಷಲಿ ಟರ್ನ್ ಮಾಡುವಂಥ ಸಂದರ್ಭದಲ್ಲಿ ಲೆಫ್ಟಿಗೋ ರೈಟಿಗೋ ನಾವು ಬೇರೆ ಒಂದು ಕಡೆಗೆ ನಮ್ಮ ವಾಹನವನ್ನು ಚಲಾಯಿಸುವಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಾವು ಮಾಡಲೇಬೇಕಾದಂತಹ ಒಂದು ಕೆಲಸ ಅಂದರೆ, ನಾವು ಮಿರರನ್ನು ವಾಚ್ ಮಾಡಲೇಬೇಕು. ಬ್ಯಾಕಿಂದ ಗಾಡಿ ಬರ್ತಾ ಇದೆಯಾ, ಅಥವಾ ಲೆಫ್ಟಿಂದ ರೈಟಿಂದ ಗಾಡಿ ಬರ್ತಾ ಇದೆಯಾ, ಫ್ರಂಟಿಗಂತೂ ನಾವು ನೋಡ್ತೀವಿ ಡ್ರೈವ್ ಮಾಡುವಂಥ ಸಂದರ್ಭದಲ್ಲಿ. ಸೊ ಈ 3 ಭಾಗಗಳನ್ನು ನಿರ್ಲಕ್ಷ್ಯ ಮಾಡುವುದಕ್ಕೆ ಅವರು ತೆತ್ತಂತಹ ದೊಡ್ಡ ಬೆಲೆ ಅಂದರೆ ತಮ್ಮ ಪ್ರಾಣವನ್ನೇ ಕಳ್ಕೊಂಡ್ರು. ನೋಡಿ, ಆ ಲಾರಿ ಚಾಲಕ ಆದರೂ ಏನು ಮಾಡ್ತಾನೆ, ಓವರ್ಲೋಡ್, ಓಕೆ ವಿಷಯ ಅದು, ಆಮೇಲೆ ಯಾವ ಒಂದು ವಿಚಾರದಲ್ಲಿ ಮಾತಾಡ್ತಾ ಇಲ್ಲ. ಇಲ್ಲಿ ಸಣ್ಣ ಒಂದು ಎಡವಟ್ಟಿಗೆ ಆದಂತಹ ಪ್ರಮಾದದ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಚಾಲಕರು ನಿಗಾ ವಹಿಸಬೇಕಾದಂತಹ ವಿಚಾರ. ಆತ ಗಾಡಿಯನ್ನು ಟರ್ನ್ ಮಾಡಿಲ್ಲ ಅಂದರೆ ಆ ಲಾರಿ ಕೂಡ ಸಾರಾಸಗಟ್ಟಾಗಿ ಹೋಗ್ತಾ ಇತ್ತು, ಯಾವುದೇ ಅಪಘಾತ ಸಂಭವಿಸ್ತಾ ಇರಲಿಲ್ಲ. ಇಲ್ಲಿ ಲಾರಿಯ ಒಂದು ಟೈರ್ ಡಿವೈಡರ್ ಮೇಲೆ ಹತ್ತಿರುವುದನ್ನು ಗಮನಿಸಬಹುದು. ನಂತರ ಆ ಟೈರ್ ಸ್ಫೋಟಗೊಂಡು ಈಗ ಒಂದು ಕಡೆ ವಾಲಿರುವಂಥದ್ದು, ಅಂದರೆ ಒಂದು ಟೈರ್ ಮೇಲೆ ಹತ್ತಿದ ಸಂದರ್ಭದಲ್ಲಿ ತನ್ನ ಬ್ಯಾಲೆನ್ಸನ್ನು ಕಳ್ಕೊಂಡು ಅದು ನೇರವಾಗಿ ಆ ಒಂದು ಗಾಡಿಯ ಮೇಲೆ ಬಿದ್ದಿರುವಂಥದ್ದು. ಗಾಡಿ ಅಂತೂ ನಜ್ಜುಗುಜ್ಜಾಗಿದೆ. ಇನ್ನು ಮನುಷ್ಯನ ಸ್ಥಿತಿ ಏನಾಗಿರಬೇಡ. ಒಂದು ಕ್ಷಣ ಆಲೋಚನೆ ಮಾಡಿ ನೋಡಿ, ಆತ ಕನಸಿನಲ್ಲೂ ಅಂದ್ಕೊಂಡಿರ್ಲಿಕ್ಕಿಲ್ಲ ತನ್ನ ಜೀವ ಇವತ್ತು ಇಲ್ಲಿ ಹೋಗುತ್ತೆ ಅನ್ನೋದನ್ನು. ನಾವು ನಿಜವಾಗ್ಲೂ ಬಹಳಷ್ಟು ಬೇಸರದಿಂದ ಕಂಡಂತಹ ಒಂದು ವಿಚಾರ. ಈ ಒಂದು ದೃಶ್ಯಗಳನ್ನು ಮತ್ತೆ ನಾವು ನೋಡೋದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಅಲ್ಲಿ ಯಾವುದೇ ಒಂದು ರೀತಿಯಲ್ಲಿ ನಮಗೆ ಭೀಕರ ಅಪಘಾತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ರೀತಿಯಲ್ಲಿ ಹೃದಯ ವಿದ್ರಾವಕವಾಗಿ ಒಂದು ಬೇಸರದಿಂದ ನಾವು ಅದನ್ನು ನೋಡಬೇಕಂತ ಒಂದು ವಿಚಾರ. 2 ಬಸ್ಸುಗಳು ಅಥವಾ ಕಾರುಗಳು ಆಕ್ಸಿಡೆಂಟ್ ಆದಂಥ ಸಂದರ್ಭ ಅಲ್ಲ, ಅದರ ಮೇಲೆ ಬಿದ್ದು ಯಾವ ರೀತಿಯಲ್ಲಿ ಆ ಗಾಡಿ ಅಪ್ಪಚ್ಚಿಯಾಗಿ ಈ ಒಂದು ಮೊಬೈಲ್ ಥರ ಆಗಿರುವಂಥದ್ದು. ನೋಡಿ, ಇಷ್ಟೇ ಇರುವಂಥದ್ದು. ಅದರೊಳಗಡೆ ಮನುಷ್ಯ ಹೇಗೆ ಬದುಕಬೇಕು. ಆದರೂ ಕೂಡ ಅಗ್ನಿಶಾಮಕ ದಳ, ಆಮೇಲೆ ಕೆಲವೊಂದು ಫೋರ್ಸ್ಗಳು ಬಂದು ಅಲ್ಲಿನ ಜನಸಾಮಾನ್ಯರು ಸೇರಿಕೊಂಡು ಅಲ್ಲಿಂದ ಆ ಒಂದು ಲಾರಿಯನ್ನು ಎತ್ತುವಂತಹ ಪ್ರಯತ್ನವನ್ನು ಮಾಡಿದರೂ ಕೂಡ ಆ ಒಂದು ಗಾಡಿಯಲ್ಲಿದ್ದಂತಹ ಯಾವುದೋ ಒಂದು ಅಧಿಕಾರಿ ಅಂತ ಕಾಣಿಸುತ್ತೆ, ಅವರನ್ನು ಬಚಾವ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇದು ಎಲ್ರಿಗೂ ಒಂದು ರೀತಿಯ ಮುನ್ಸೂಚನೆಯಾಗಿ ತಗೊಳ್ಳಿ. ಮಾತ್ರ ಅಲ್ಲ, 4 ನಿಮ್ಮ ಸ್ನೇಹಿತರಿಗೂ ತಲುಪಿಸುವಂತಹ ವ್ಯವಸ್ಥೆ ಮಾಡಿ. ಯಾಕಂದರೆ ಮುಂದಿನ ದಿವಸಗಳಲ್ಲಿ ವಾಹನವನ್ನು ಚಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಅವರಿಗೂ ಇಂತಹ ಒಂದು ಅಪಘಾತ ಸಂಭವಿಸದೇ ಇರಲಿ. ಒಂದು ಮುನ್ನೆಚ್ಚರಿಕೆಯಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.